ನೋಡಿ ಕಲ್ತ್ಕೊಳ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಕಾಫಿ ಸಿಗಲ್ಲ ಮತ್ತೆ ಬೇರೆ ಏನಾಯ್ತು ನಿಮ್ಮ ಹೋಟ್ಲಲ್ಲಿ? ಸುಮ್ಮನೆ ಹೇಳ್ತಾರ ಅಮ್ಮನ ಮನೆ ಅಂತ. ಅಮ್ಮನ ಮನೆ ಅಂದ್ರೆ ಅಮ್ಮನೇ ಕೆಲಸ ಮಾಡಬೇಕು. ಹೇಳಲ್ಲ ಹೋಗುದು ಆ ಮನೆಯೆಲ್ಲ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮುಂದೆ ಕೆಲಸ ಮಾಡಕ್ಕೆ ನಾನು ಯಾವಾಗ ನೋಡ ಅಡಿಕೆ ಲೆಕ್ಕಂಡಿ ಅಮ್ಮನ ಆಯ್ ಮಾಡಕ್ ಬರ್ತದೆ ಅಂತ. ನಮ್ಮ ಹೋಟ್ಲಕ್ಕೆ ಬಿಸಿನೀರು ಐತೆ. ಐ ಆಮ್ ಟ್ರೆಡಿಷ್ನಲ್ ಗರ್ಲ್. ಇವನು ವಿಡಿಯೋದಲ್ಲಿ ಸಿಗೋವರೆಗೂ ನಾವು ಸಿಕ್ಕಲ್ಲ. ನಾನು ಸಿಗ್ತೀನಿ. ಹಸ್ಬೆಂಡ್ ಇದ್ರೆ ಊರಿಗೆ ಹೋಗೋಕೆ ಬಿಡಲ್ಲ. ನಾನು ಊರಿಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇನ್ನೂ ಕೂಡ ನಾನೇನು ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿದ್ದೀನಿ ಬಟ್ ರೆಡಿ ಆಗಿಲ್ಲ. ರೆಡಿ ಆದರೆ ಗೊತ್ತಲ್ವ, ಸಿಂಪಲ್ಲಾಗಿ ಬಟ್ಟೆ ಇಟ್ಕೊತೀನಿ ಅಷ್ಟೇ. ಆದರೆ ಇವತ್ತು ತಲೆ ಮಾತ್ರ ಬಚ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನಮ್ಮ ಅಜ್ಜಿ ಬೇರೆ ಬಂದಿದ್ದಾರೆ ಊರಿಗೆ. ಹಾಗಾಗಿ ಅವ್ರ ಮುಂದೆ ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕ್ಕೆಲ್ಲ ಸ್ವಲ್ಪ ನನಗೂ ಮುಜುಗರ. ಹಾಗಾಗಿ ಮಾಡಿಲ್ಲ. ಇವಾಗ ಅವ್ರು ಅಂಗಡಿಗೆ ಹೋಗಿದ್ದಾರೆ ಅಂಥೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಂತ ಹೇಳಿದ್ರೆ, ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅವರು ಇವತ್ತು ನೈಟ್ ಬರೋಲ್ಲ, ಸೊ ನಾಳೆ ಬರ್ತಾರೆ. ಇವತ್ತು ಯಾವ ವಾರ ಗೊತ್ತಾ? ಯಾವ ವಾರಪ್ಪ? ಮಂಗಳವಾರನಾ? ಮಂಗಳವಾರ ಇವತ್ತು. ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇವಾಗ ನನಗೂ ಸಡನ್ನಾಗಿ ಐಡಿಯಾ ಬಂತು. ಅಮ್ಮನೂ ಬಂದಿದ್ರು ಮಧ್ಯಾಹ್ನ. ಅವ್ರು ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಬಂದು ರೆಡಿ ಆಗೋಣ, ಊರಿಗೆ ಹೋಗೋಣ, ಇವತ್ತಿದ್ದು ನಾಳೆ ಬರೋಣ ಅಂತ. ನಮ್ಮ ಹಸ್ಬೆಂಡ್ ಇದ್ದರೆ ಊರಿಗೆ ಹೋಗೋಕ್ಕೆ ಬಿಡಲ್ಲ. ನಾನು ಊರಿಗೆ ಕಳಿಸೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಊರಿಗೆ ಹೋಗೋದು, ಊರಿಗೆ ಹೋದ್ಮೇಲೆ ಏನು ಮಾಡ್ತೀನಿ ಎಲ್ಲನೂ ಇರುತ್ತೆ. ಐ ಹೋಪ್ ಇಷ್ಟ ಆಗೋದು ಇವತ್ತಿನ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಸ್ವಲ್ಪ ಅದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ. ಮತ್ತು ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ವೀಡಿಯೋನ ಕೊನೆಯವ್ರಿಗೆ ಹುಚ್ಚು ಮಾಡಿ. ಮದುವೆಗೆ ಹೋಗಿ ಬಂದಾಗಿಂದ ಫುಲ್ಲು ಟಯರ್ಡ್ ಆಗಿದೆ. ಆದರೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ಮೈಗೆ ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸಿದೆ. ಇವಾಗ ಹೋಗ್ಬಿಟ್ಟು ಮುಖ ವಾಶ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಮತ್ತೆ ಬರ್ತೀನಿ. ಆಮೇಲೆ ಒಂದು ಸಿಂಪಲ್ಲಾಗಿರೋ ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಅಮ್ಮ ಮನೆಗೆ ಹೋಗ್ತಾಯಿದ್ವಿ. ಅಜ್ಜಿ ಬಂದಿದ್ರು ಅಲ್ವ ಊರಿಂದ. ಸೊ ಅವ್ರಿಗೂ ಊರಿಗೆ ಹೋಗಬೇಕು ಅಂತಂದರು. ಅಂದರೆ ನಮ್ಮ ಹಸ್ಬೆಂಡ್ ಹೇಳಿದ್ನಲ್ವ ಊರಿಗೆ ಹೋಗಿದ್ದಾರೆ ಅಂತ. ಹಾಗಾಗಿ ಸರಿ ಓಕೆ ಅಮ್ಮ ಮನೆಗೆ ಹೋಗೋಣ ಅಂತ ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಫುಲ್ಲು ಫೀವರ್ ಬಂದಿದೆ. ಏನಕ್ಕೆ ಅಂತ ಹೇಳಿದ್ರೆ ಗಾಳಿಲಿ ತಲೆ ಬಟ್ಟೆ ಕಟ್ಟಲ್ಲ, ಏನಿರಲಿಲ್ಲ, ಹಾಗೆ ಓಡಾಡೋದಕ್ಕೆ ಫುಲ್ಲು ಫೀವರ್ ಆಗಿಬಿಟ್ಟಿದೆ. ವಾಯ್ಸ್ ಚೇಂಜ್ ಆಗಿದೆ, ನಿಮಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು, ಇಲ್ಲಿಗನ ಹೋಗ್ಬೇಕಾದ್ರೆ ಎಕ್ಸೈಟ್ಮೆಂಟಲ್ಲಿ ಮರೆತೇ ಹೋಗ್ಬಿಡ್ತೇನೆ. ಈವ್ನಿಂಗ್ ಸೂರ್ಯ ಮುಳುಗೋ ಟೈಮಲ್ಲಿ ಆ ಸೂರ್ಯನ ಬೆಳಕು, ಆ ಗಿಡ ಮರ, ಈವ್ನಿಂಗ್ ಫ್ರೆಶ್ ಆಗಿರೋ ಆ ಗಾಳಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದನ್ನೆಲ್ಲ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ರೇ ಎಷ್ಟು ಖುಷಿ ಅಂತ ಅನಿಸುತ್ತೆ. ಆ ಬಿಸಿಲು ಮುಖಕ್ಕೆ ಬೀಳ್ತಾ ಇದ್ದರೆ ಎಷ್ಟು ರಿಫ್ರೆಶ್ ಅಂತ ಅನಿಸುತ್ತೆ. ಮೈಂಡೆಲ್ಲ ಮೆಡಿಟೇಷನ್ ಮಾಡೋಕ್ಕೆ ಮತ್ತು ಎಕ್ಸಸೈಸು, ಜಾಕಿಂಗ್ ಎಲ್ಲ ಮಾಡೋಕ್ಕೆ ಈ ಥರ ರೋಡ್ಗಳ ಪ್ರಿಫರ್ ಮಾಡಿದ್ರೆ ತುಂಬ ಬೆಸ್ಟ್ ಆಗಿರುತ್ತೆ. ಬಿಕಾಸ್ ಅಷ್ಟು ವೆಹಿಕಲ್ಸ್ ಇರೋದಿಲ್ಲ ಮತ್ತು ಪೀಸ್ಫುಲ್ಲಾಗಿರುತ್ತೆ ಜಾಗ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಈ ರೋಡೆಲ್ಲ ನಂಗೆ ನೋಡಿದಾಗ ನನ್ನ ಸ್ಕೂಲ್ ಡೇಸು, ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ. ಬಿಕಾಸ್ ನಡ್ಕೊಂಡು ಓಡಾಡ್ತಾ ಇದ್ವಿ. ಸೊ ಫೈನಲಿ ಮನೆಗೆ ಹೋಗಾಯಿತು. ಮನೆಗೆ ಹೋಗೋಷ್ಟರಲ್ಲಿ ಅಮ್ಮ ಮನೆಯೆಲ್ಲ ಒರೆಸಿದ್ರು. ಆವಾಗ ತಾನೇ ಹೇಳಿದ್ನಲ್ಲ, ಅವರು ಕೂಡ ಬಂದಿದ್ದರು ಮನೆಗೆ. ರಿಟರ್ನ್ ಬಂದು ಮನೆ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ನಾವು ಅಲ್ಲಿಂದ ಬಂದ್ವಿ. ಸೊ ಅವರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಸ್ನಾನ ಎಲ್ಲ ಮಾಡಿಕೊಂಡು ಮಂಗಳವಾರ ಅನ್ನೋ ಕಾರಣಕ್ಕೆ ಹೊಸಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡ್ತಾಯಿದ್ರು. ನಿಮಗೆ ನನ್ನ ವೀಡಿಯೋದಲ್ಲಿ ಅಂದರೆ ಏನೇನಿರುತ್ತೆ ಈ ವಿಡಿಯೋದಲ್ಲಿ ಅಂತೇಳಿ ಹಿಂದಿಸ್ ವೀಡಿಯೋ ಅಂತ ಹಾಕಿದ್ನಲ್ಲ, ಅದರಲ್ಲೇ ಗೊತ್ತಾಗಿರುತ್ತೆ. ನೀರಲ್ಲಿ ಫೋನ್ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು. ಗಾಡ್ ಗ್ರೇಸ್ ನನ್ನ ಫೋನ್ ಏನೂ ಆಗಿಲ್ಲ. ಆದರೆ ಇಲ್ಲೇ ವಿಡಿಯೋ ಮಾತಾಡ್ತಿರ್ಬೇಕಾದ್ರೆ ಫೋನ್ ಬಿದ್ದೋಗಿತ್ತು. ಏನೋ ಹೇಳ್ತಾರಲ್ಲ, ತಮಾಷೆ ಆಡೋಕ್ಕೆ ಹೋಗಿ ಅಮಾಸೆ ಆಗುತ್ತೆ ಅಂತ. ಆ ಥರ ನನ್ನ ವಿಷಯದಲ್ಲಿ ಇಲ್ಲೇ ಆಗಿದ್ದು. ಸಖತ್ ಭಯ ಆಯಿತು, ಸಖತ್ ಗಾಬರಿ ಆಯಿತು. ಕಾಫಿ ಸಿಗಲ್ಲ ಮತ್ತು ಬೇರೆ ಏನಾಯ್ತು ನಿಮ್ಮ ಹೋಟ್ಲಲ್ಲಿ? ನಮ್ಮ ಹೋಟ್ಲಕ್ಕೆ ಬಿಸಿನೀರು ಐತೆ. ಸರಿ ಬಿಸಿನೀರೇ ಕೊಡೇಶು ಸಾಕು. ಟೀ ಕುಡಿತೀಯ ಅಜ್ಜಿ ನೀನು ಇವಾಗ? ಮತ್ತು ನಂಗೂ ಬೇಡ ಬಿಡೇಶು. ಅಮ್ಮನ ಸೈಲೆಂಟಾಗಿ ಅವಳೆ, ಇವ್ರ ಹೆಸರು ನಾನು ಒಂದು ಲೇಟ ಕುಡ್ಕೊಬಿಡೋಣ ಅಂತ. ಇವಾಗ ಅದಕ್ಕೆ ಬೇಡ ಬಿಡು ಅಂತ ಹೇಳಿರೋದು. ಅದೇ ಅಲ್ಲಿ ತುಳಸಿ ಗಿಡದಲ್ಲಿ ಇತ್ತಲ್ಲ, ಆ ತುಳಸಿ ಎಲ್ಲ ನೆಟ್ಟಾರಲ್ಲ, ಹೋದೆ ಅಜ್ಜಿ ಕಳಿಸ್ದೆ. ಅಜ್ಜಿ ಹೋಗಿ ಹೂವು ತುಳಸಿ ಎಲ್ಲ ಕಿತ್ಕೊಬಂದ್ಲು. ಈಕಿ ಪೂಜೆ ಮಾಡಿಬಿಟ್ಟು ಬಂದಿದ್ದು.
ತುಂಬ ದಿನ ಆಗಿತ್ತು ಅಮ್ಮ ಮನೇಲಿ ವ್ಲಾಗ್ ಮಾಡಿ, ಮತ್ತು ಈವ್ನಿಂಗ್ ಟೈಮು ಹೊರಗಡೆ ಹೋಗಿ ತುಂಬ ಕಮ್ಮಿ ಅಂತ ಅನಿಸುತ್ತೆ ಈಗೀಗ. ಹಾಗಾಗಿ ಒಂಥರ ಖುಷಿ ಆಯಿತು ಅಮ್ಮ ಮನೆಗೆ ಹೋಗಿ. ಅಮ್ಮ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆಮೇಲೆ ಕತೆ ಮಾತಾಡ್ಕೊಂಡು ನಾವು ಇಲ್ಲಿ ಏನೋ ಹೊಸಲೆಲ್ಲ ಅರ್ಶಿನ ಕುಂಕುಮ ಇಡ್ಬೇಕಾದ್ರೆ ನನ್ನ ಫೋನ್ ಬೀಳುತ್ತೆ. ಇವಾಗ ಸೀನ್ ಮಾತ್ರ ನೋಡಿ ಖರಾಬಾಗೈತೆ. ಮಾಡಿದೆ ವಿಡಿಯೋ ಐ ಆಮ್ ಟ್ರೆಡಿಷ್ನಲ್ ಗರ್ಲ್ ಇವನು. ಈ ಕಾಲದ ಹುಡುಗಿರು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಇಡ್ತಾರೆ, ಇವ್ರು ಹಳೆ ಕಾಲದ ಸ್ವಲ್ಪ ಇಡ್ತಾರೆ. ಅಜ್ಜಿ ನಾನು ಹಿಂಗೆ ತಾನೇ ಜಿಕ್ಕಿರೋದು ಚೆನ್ನಾಗಿ, ನಿಂಗೆ ಜಾಸ್ತಿ ಇಕ್ಬೇಕಂತ ಎದೊಳ್ಳಿ ನಾನು ಇಕ್ತೀನಿ ಅಂದ್ಲಮ್ಮ ಅಜ್ಜಿ. ಅಮ್ಮ ಇದೊಳ್ಳು ನಾನು ಇಕ್ ತೋರಿಸಿ ನಾಳೆ ಇಕ್ಕಳಿ ಅಂತಂದ್ರೆ ಅಜ್ಜಿ. ಇವಾಗ ಶುಕ್ರವಾರ ತನಕ ಹೆಂಗಿದ್ರು ಇರ್ತೀಯಲ್ಲ, ಶುಕ್ರವಾರ ಇಕ್ತೀನಿ ನೋಡು, ಸೂಪರಾಗಿ ಇಕ್ತೀನಿ ಸರ್. ನಾವು ಅಮ್ಮ ನೋಡಿ ಕಲ್ತ್ಕೊಡ್ತೀನಿ. ಸುಮ್ಮನೆ ಅಜ್ಜಿ, ನನ್ನ ಫೋನ್ ಎಷ್ಟು ಅನ್ಕೊಂಡಿದ್ದೀವಿ ಇದು. ನೀರು ಬಿದ್ರೆ ಏನಾಗಲ್ಲ, ಬೆಂಕಿಗೆ ಬಿದ್ರೆ ಏನಾಗಲ್ಲ. ನೀರು ಬಿದ್ದಿದ್ದಕ್ಕೆ ಕ್ಲಾರಿಟಿ ಸಖತ್ ಹೋಗ್ಬಿಟ್ಟಿದ್ರಪ್ಪ. ಅಪ್ಪ ಇಲ್ಲೋಡು ಕ್ಲಾರಿಟಿ ಹೆಂಗೈತೆ. ಹಾಯ್ ಮಾಡಜ್ಜಿ. ಹಾಂ ಇವಾಗ ಚೆನ್ನಾಗಿ ಬಂದೈತೆ, ಸೂಪರ್ ಆಗಿದೆ ಬಿಡು. ಎರಡು ನಿಧಾನಕ್ಕ ಅರ್ಶಿನ ಕುಂಕುಮ ಹಾಕೈತೆ. ಮತ್ತು ನಾವೆಲ್ಲ ಹೊರಗಡೆ ಹೋಗಿ ಬಂದಿದ್ವಿ, ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿದ್ವಿ, ಸಕ್ಕ ಟಯರ್ಡ್ ಆಗಿತ್ತು. ಹಾಗಾಗಿ ಈವ್ನಿಂಗ್ ಅಲ್ಲಿಗೆ ವ್ಲಾಗ್ನ ಮುಗಿಸ್ಕೊಂಡೆ. ಅಂತಂದರೆ ನೈಟ್ ಸ್ಟಾರ್ಟ್ ಮಾಡಿದೆ. ನೈಟ್ 9 ಗಂಟೆ ಆಗಿದೆ ಕರೆಕ್ಟಾಗಿ. ಈ ಟೈಮಲ್ಲಿ ನಮ್ಮಪ್ಪ ಸೀರಿಯಲ್ ನೋಡ್ತಾ ಇದ್ದಾರೆ. ಈ ಅಜ್ಜಿ ನಮ್ಮಮ್ಮ ಎಲ್ಲ ಕತೆ ಮಾತಾಡ್ಕೊಂಡು ಕೂತಿದ್ರು. ಎಲ್ಲರ ಮನೇಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ಯಾವಾಗಾದ್ರೂ ಒಂದಿನ ಬಂದಾಗ ಮಾತಾಡ್ಕೊಂಡು ಕೂತಿರ್ತಾರೆ. ನಾನು ಸುಮ್ಮನೆ ಅವರು ಮಾತಾಡೋದನ್ನ ಸುಮ್ಮನೆ ಕೇಳಿಸ್ಕೊಂಡು ಟಿ ವಿ ನೋಡ್ಕೊಂಡು ಈ ಕಡೆ ಆರಾಮಾಗಿ ಕೂತ್ಕೊಂಡು ಊಟ ಎಲ್ಲ ಮಾಡಿ ಫ್ರೀಯಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅಮ್ಮ ಮನೆಗೆ ಹೋದಾಗ ತುಂಬ ಫ್ರೀ ಅಂತ ಅನಿಸುತ್ತೆ. ನಮ್ಮ ಅಪ್ಪ ಫೋನಲ್ಲಿ ನನ್ನ ವೀಡಿಯೋ ನಾನೇ ನೋಡಿಕೊಂಡು ಇಷ್ಟಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಈ ವ್ಲಾಗು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿಲ್ಲ, ಏನನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಿಚನ್ ನೋಡಿ ಎಷ್ಟು ದಿನ ಆಗಿತ್ತಮ್ಮ ನಮ್ಮ ಯೂಟ್ಯೂಬರ್ಸ್ ಅಲ್ಲ ಸಬ್ಸ್ಕ್ರೈಬರ್ಸ್. ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಒಂದು 4 ಬಿಸ್ಕೆಟ್ ತಿಂದ್ಬಿಟ್ಟು ನಮ್ಮಮ್ಮ ಟಿಫನ್ ಮಾಡ್ತಾಯಿದ್ದಾರೆ. ಟಿಫನ್ ತಿಂದ್ಬಿಟ್ಟು ಊರಿಗೆ ಹೋಗ್ಬೇಕು. ಅಲ್ಲೋದ್ಮೇಲೆ ವ್ಲಾಗ್ ಮಾಡ್ತೀನಾ ಏನೂ ಗೊತ್ತಿಲ್ಲ. ನೈಟು ಫುಲ್ ಟಯರ್ಡ್ ಆಗಿಬಿಡ್ತು ಅಂತಂದರೆ ಟಯರ್ಡ್ ಆಗಿಲ್ಲ, ಅಲ್ಲಿಂದ ಬಂದಿದ್ವಲ್ಲ ತುಂಬ ದಿನ ಆದಮೇಲೆ ಅಂದ್ಬಿಟ್ಟು ಮಾತಾಡ್ಕೊಂಡು ಜಾಲಿಯಾಗಿ ಇದ್ಬಿಟ್ವಾ. ವ್ಲಾಗ್ ಮಾಡ್ಕೊಂಡಿಲ್ಲ, ಅದಕ್ಕೇ ಸರಿ ಆಯಿತು ಬೆಳಗ್ಗೆನೇ ಕಂಟಿನ್ಯೂ ಮಾಡೋಣ ಅಂತೇಳಿ ಬೆಳಗ್ಗೆನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐ ಹೋಪ್ ಇಷ್ಟ ಆಗುತ್ತೆ ನೋಡಿ. ಹಾಯ್ ಮಾಡೋಣ. ಅಯ್ಯ ಅವ್ರು ಅನ್ನೋದು ಬಿಟ್ಟು ಅವ್ರು ಹೋಗಿ ಅಮ್ಮ ಯಾವಾಗ ನೋಡಿ ಅರ್ಕೆ ಲೆಕ್ಕಂಡಿ ಅಮ್ಮನ ಹಾಯ್ ಮಾಡಕ್ಕೆ ಬರ್ತಾನೆ ಅಂತ. ಚಂದಾಗ ತೋರಿಸಿದ್ರು ನೇಟ್ ತೋರಿಸ್ಬಿಡು. ಯಾಕ ತೋರಿಸಿದ್ರೆ ತೋರಿಸ್ಬಾರ್ದ? ನಿಮ್ಮ ಅನಿಸಿಕೆಗಳು ಇದನ್ನು ಇದ್ರೆ ಅನಿಸ್ಲೇನಿಲ್ಲ. ಅದು ಅನಿಸಿಕೆಗಳಲ್ಲ, ಅನಿಸಿಕೆಗಳು ಏನಿಲ್ಲ ಅಂತೆ. ಇಲ್ಲಿಗೆ ವ್ಲಾಗ್ ಮುಗಿಸ್ಕೊಳ್ಳೋಣ. ಬೆಳಗ್ಗೆ ಏನು ಕೆಲಸ ಮಾಡಿದ್ದೀನಿ, ಬಟ್ಟೆ ಒಗ್ದೆ, ಪಾತ್ರೆ ಎಲ್ಲ ತೊಳೆದೆ, ಅಡುಗೆ ಮಾಡಿದ್ದೀನಿ. ಅಡುಗೆ ಇವಾಗ ಮಾಡ್ತಾರೆ ನಮ್ಮಮ್ಮ. ನಾನು ಬಂದುಬಿಟ್ಟು ಬಟ್ಟೆಗಳೆಲ್ಲ ಒಗೆದು ಮನೆಯೆಲ್ಲ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲವ ನಿನ್ನ ಮುಂದೆ ಕೆಲಸ ಮಾಡೋದು ನಾನು ಇವಾಗ ಏನೇನು ಕೆಲಸ ಇಲ್ಲದೆ ಎಲ್ಲ ಇವ್ರು ಮಾಡಿಬಿಟ್ಟು ಅಡುಗೆ ಮಾಡ್ತಾಯಿದ್ದಾರೆ. ನಾನೆಲ್ಲ ಏನು ಮಾಡಲ್ಲ. ಅಮ್ಮ ಇರ್ಬೇಕಾದ್ರೆ ನಾನು ಎಂತಕ್ಕೆ ಮಾಡಬೇಕು ತಾನೇ ಅಮ್ಮನ ಮನೆಯಲ್ಲಿ ಅಮ್ಮನೇ ಕೆಲಸ ಮಾಡಬೇಕು. ಸುಮ್ಮನೆ ಹೇಳ್ತಾರೆ ಅಮ್ಮನ ಮನೆ ಅಂತ. ಅಮ್ಮನ ಮನೆ ಅಂದರೆ ಅಮ್ಮನೇ ಕೆಲಸ ಮಾಡಬೇಕು. ಅಮ್ಮನು ಹಾಂ, ಮಾಡೋಕ್ಕಿಲ್ಲ ಅಂದರೆ ಮಾಡಾಕ
ಮಾಡಾಕಿಲ್ಲ ಅಂದ್ರೆ ಏನು ಕೊಡ್ಬೇಕು ಅಲ್ಲಿಂದ ಇಲ್ಲಿ ಗಂಟ ಮಾಡಾಕ್ತಿ ಅಂತ ತಾನೇ ಬರ್ತೀರಿ. ಹಂಗಂದ್ಮೇಲೆ ಏನು ಮಾಡ್ಬೇಕು ನೀನು? ಅಡುಗೆ ಮಾಡಿ ಹಾಕ್ಬೇಕು. ಅಡುಗೆ ಮಾಡ್ತಾರ ಇಷ್ಟೇ. ಇನ್ನು ತೋರ್ಸೋದಕ್ಕೆಲ್ಲ ಏನಿಲ್ಲ. ಬ್ಲಾಗ್ ನನಗೆ ಗೊತ್ತಿಲ್ಲ ಈ ಬ್ಲಾಗ್ ಏನು ಚೆನ್ನಾಗಿ ಬಂದಿರ್ತೈತೆ ಅಂತ. ಅಲ್ಲಿಂದ ಇಲ್ಲಿ ಬಂದಿದ್ದೀನಿ, ಇಲ್ಲೊಂದು ಸ್ವಲ್ಪ ಬ್ಲಾಗ್ ಮಾಡಿದ್ದೀನಿ, ಬಿಟ್ಟರೆ ಬೇರೆ ಎಂತ ಇಲ್ಲ. ಆದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಇಲ್ಲಿ ನಮ್ಮಮ್ಮ ಹೇಳ್ತಾರೆ, ಈ ವ್ಲಾಗ್ ಇಷ್ಟ ಆದರೆ ಏನೋ ಹೇಳ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ, ಸರ್ ಲೈಕ್ ಮಾಡಿ ಅಂತೇಳಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸಿಡಿ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ನಾಳೆನ ವೀಡಿಯೋದಲ್ಲಿ ಸಿಗೋವರೆಗೂ ನಾವು ಸಿಕ್ಕಲ್ಲಮ್ಮ, ನಾನು ಸಿಗ್ತೀನಿ. ನಾಳೆ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.